3 ಜನ ಇಟ್ಕೊಂಡಾಗ ಇನ್ನೊಬ್ಬ ಇನ್ವಾಲ್ವ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ. ನಾಳೆ ಕೋರ್ಟಲ್ಲಿ ಹೋದಾಗ ಅವ್ರು ಕೇಳಲ್ಲ, ನೀವು 3 ಜನ ಅಂತ ಹೇಳಿದ್ರೆ 4 ಜನ ಇನ್ನೊಬ್ಬನ ಹೆಂಗೆ ಅಂತ. ಆಗ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಆಗೋದಿಲ್ವಾ? ನಿಮ್ಗೆ ಕೊಟ್ಟಿದ್ದೀನಿ ನೋಡಿ FIR. ಅಲ್ಲ, ಲಾಸ್ಟ್ ಪೇಜ್ ನೋಡಿ. ಈಗ A1 A6 ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಹಾಕಿದ್ವಿ. ಆಗ ಮಾಡಿದ್ವಿ. ಚಾರ್ಜ್ ಶೀಟ್ ಮಾಡ್ಬೇಕಾದ್ರೆ ನಾವು ಮತ್ತೊಮ್ಮೆ ಕಂಪ್ಲೇಂಟ್ ಅಂಡ್ ಸ್ಟೇಟ್ಮೆಂಟ್ ತಗೋತೀವಿ. ಅದ್ರಲ್ಲಿ A1 A6 ಅಂತ ಬರೋದಿಲ್ಲ. ಆ ಪ್ರಕಾರ ಹಾಕೊಂಡಿದ್ವಿ. ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಇದೆ, ಎಲ್ಲ ಆರೋಪಿಗಳು ಕೂಡ. ಆ ರೀತಿ ನಾವು ತನಿಖೆಯನ್ನು ಮಾಡ್ತೀವಿ. ತನಿಖೆಯಲ್ಲಿ ನಾವು ಏನೇನು ಇನ್ನೂ ನಾವು ಹೇಳಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇದರಲ್ಲಾಗಲಿ ವೈರಲ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಅದು ಕೂಡ ಅಫೆನ್ಸ್ ಆಗುತ್ತೆ. ಆ ಅಫೆನ್ಸ್ಗಳು ಕಂಡು ಬಂದರೂ ಕೂಡ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ. ಕೊಡಂಗಿಲ್ವಲ್ಲಪ್ಪ. ಮಾರಕಾಸ್ತ್ರಗಳು ಸಿಕ್ಕಿದ್ದೇವೆ ಅಂತ ಹೇಳಿದ್ದೀವಿ. ಮಾರಕಾಸ್ತ್ರ ಸಿಕ್ಕಿದ್ದೇವೆ, ಅವನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಪಂಚನಾಮ ಮಾಡ್ಕೊಂಡು ಸೀಸ್ ಮಾಡಿದ್ವಿ. ತಗೋತಾ ಇದ್ದೀವಿ. ಪೊಲೀಸ್ ಕಸ್ಟಡಿಗೆ ಆಲ್ರೆಡಿ ನಾವು ನ್ಯಾಯಾಲಯಕ್ಕೆ ಕೋರ್ಕೊಂಡಿದ್ದೀವಿ. ಪೊಲೀಸ್ ಕಸ್ಟಡಿಗೆ ತಗೋತೀವಿ. ಏನೇನು ಪ್ರೊಸೀಜರ್ ಇದೆ ಎಲ್ಲ ಮಾಡ್ತೀವಿ. ಚಾರ್ಜ್ ಶೀಟ್ ಆದಮೇಲೆ ತಮ್ಗೆ ಇನ್ನೊಂದ್ಸಲ ಮಾಹಿತಿ ಕೊಡ್ತೀವಿ. ಅದಿನ್ನೂ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಒಂದು ಸ್ಪೆಷಲ್ ಟೀಮ್ ಕೂಡ ಮಾಡಿದ್ದೀವಿ. ಮೊದಲು ಬರೀ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಸಬರ್ಬನ್ ಇನ್ಸ್ಪೆಕ್ಟರ್ ಮಾತ್ರ ಮಾಡ್ತಾ ಇದ್ರು. ನಾವು CCB ಅವ್ರಿಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಕಂಬೈಂಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೆಲವರು 7 ಜನರಲ್ಲಿ ಕೆಲವರು ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾರೆ, ಕೆಲವರು ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ನಾವು ನ್ಯಾಯಾಲಯಕ್ಕೆ ಅವ್ರ ಇದ್ರ ಟೈಮಲ್ಲಿ ಮಾಡ್ತೀವಿ. A1 A6 ಅನ್ನೋದು ಅವ್ರ ಕಂಪ್ಲೇಂಟಲ್ಲಿ ಬರೆದಾಗ ಯಾರು ಬರೆದಿರ್ತಾರೆ ಆ ಪ್ರಕಾರ ಕೊಟ್ಟಿರ್ತೀವಿ. ಅದೇ ಏನು ಫೈನಲ್ ಏನಲ್ಲ. ನಾವು ಚಾರ್ಜ್ ಶೀಟ್ ಮಾಡಬೇಕಾದ್ರೆ ದೋಷಾರೋಪಣಾ ಪತ್ರ ಅಂತ ಬರುತ್ತೆ, ಅಲ್ಲಿ A1 A2 ಅಂತ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಚಾರ್ಜಸ್ ಅಂತ ಬರೀಬೇಕಾಗುತ್ತೆ ಚಾರ್ಜ್ ಶೀಟ್ ಕಾಪಿನಲ್ಲಿ. ಆಗ ಯಾರ್ಯಾರು ಯಾವ್ಯಾವ ಸೆಕ್ಷನಲ್ಲಿ ತಪ್ಪು ಮಾಡಿದ್ರೆ ಅದನ್ನ ನಾವು ಡೀಟೇಲಾಗಿ ಹಾಕ್ತೀವಿ. ಅವ್ರ ಕಂಪ್ಲೇಂಟಲ್ಲಿ ಯಾವ ರೀತಿ ಕೊಡ್ತಾರೆ ಆ ರೀತಿ ಆಗುತ್ತೆ. ಈ ಕೆಲವು ಟೈಮು ಪಾಪ ಕಂಪ್ಲೇಂಟ್ ಕೂಡ ಆ ಟೈಮಲ್ಲಿ ಶಾಕಲ್ಲಿದ್ರು. ಅವರು ಅದು ಇದೇ ಫೈನಲ್ ಏನಲ್ಲ, ಯಾವ್ದಾದ್ರು ಚೇಂಜ್ ಆಗ್ಬೋದು. ಅದರಿಂದ ಏನು ಅವ್ರಿಗೇನು ಕಂಪ್ಲೇಂಟ್ಗೆ ಅನುಕೂಲ ಏನಾಗೋದಿಲ್ಲ, ಅಕ್ಯೂಟ್ಗಳಿಗೆ ಏನು ಅನುಕೂಲ ಆಗೋದಿಲ್ಲ. ಏನು ಹೇಳಿ ಅದನ್ನೇ ನಾವು ಹೇಳಿಲ್ವಾ, ನಾವು ಫರ್ದರ್ ಕ್ವಶನ್ಸ್ ಯಾವುದು ಆನ್ಸರ್ ಮಾಡೋದಿಲ್ಲ. ನೀವು ಏನಾರ ಇದ್ರೆ ನಾವು ಇಂಡಿವಿಜುವಲ್ ಕೇಳ್ತೀವಿ. ಅದು CID ತನಿಖೆಗೆ ಹೋಗಿದೆಯಲ್ಲ, ಕೋರ್ಟ್ ನೋಡಿ. CID ಇನ್ವೆಸ್ಟಿಗೇಷನ್ ಕೊಟ್ಟು ಅವರೇ ಮಾಡ್ತಾರೆ. ಅವರು ನನ್ನ ಕೇಳಬೇಡಿ, CID ಅವ್ರಿಗೆ ದಯವಿಟ್ಟು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಕ್ಲಾರಿಫಿಕೇಶನ್ ನಾನು ಕೊಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ಎಲ್ಲ ಮೀಡಿಯಾದ್ರು ಸಹಕರಿಸ್ಬೇಕು. ಗೊತ್ತಾಯ್ತು? ಅಲ್ಲಲ್ಲ, ಕೆಲವು ನೀವು ಕ್ವಶನ್ಸ್ಗಳು ಏನೋ ಕೇಳ್ತೀರಾ, ನಾವು ಅದಕ್ಕೆ ಏನೋ ರಿಪ್ಲೈ ಕೊಡೋದು ಬೇಡ. ನಾನು ಎಲ್ಲ ಹೇಳ್ತೀನಿ. ನಿಮ್ಗೆ ಏನಾರ ಆ ಥರದ್ದು ಏನಾರು ಡೌಟ್ ಇದ್ರೆ ಬೇಕಾದ್ರೆ ಇಂಡಿವಿಜುವಲ್ ಆಗಿ ಕೇಳಿ ಅಷ್ಟೇ. ಅಲ್ಲಲ್ಲ, ಬೇರೆ ವಿಷಯದ ಬಗ್ಗೆ, ಇದ್ರ ವಿಷಯ ಅಲ್ಲ, ಬೇರೆ ಏನಾರು ಕೇಳಬೇಕಾದ್ರೆ. ಎಲ್ರಿಗೂ ನಮಸ್ಕಾರ. ನಗರದಲ್ಲಿ ಏನು ಮೊಬೈಲ್ ಥೆಫ್ಟ್ ಆಗ್ತಾ ಇತ್ತು ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. 2024ನೇ ಸಾಲಿನಲ್ಲಿ ನಮ್ಮ ಸಣ್ಣ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸನದಿ ಮತ್ತು ACP ನಾರ್ತ್ ಚಂದ್ರಶೇಖರ್, DCP ಕ್ರೈಮ್ ಮತ್ತು DCP ಲಾ ಆ್ಯಂಡ್ ಆರ್ಡರ್ ಅವರ ಮಾರ್ಗದರ್ಶನದಲ್ಲಿ ಸಣ್ಣ ಪೊಲೀಸ್ ಸ್ಟೇಷನ್ ಮತ್ತು ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ ಒಟ್ಟು 101 ಮೊಬೈಲ್ಗಳನ್ನ ನಾವು ಇದುವರೆಗೂ ರಿಕವರ್ ಮಾಡ್ಕೊಂಡಿದ್ದೀವಿ. ಸುಮಾರು ನಮಗೆ 300 ಮೊಬೈಲು ಕಾಣೆಯಾಗಿರೋದ್ರ ಬಗ್ಗೆ CERI ಪೋರ್ಟಲಲ್ಲಿ ನಮ್ಮ ಯೂನಿಟ್ನಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲಿ ಒಂದು 160 ಮೊಬೈಲ್ಗಳನ್ನ ನಾವು ಆ CERI ಪೋರ್ಟಲ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಆ 160ರಲ್ಲಿ 101 ಮೊಬೈಲ್ಗಳನ್ನ ನಾವು ಈಗಾಗಲೇ ಯಾರು ತಗೊಂಡಿದ್ರು ಕದ್ದ ಮೇಲೆ ಅಥವಾ ಮಿಸ್ ಆದಮೇಲೆ ಬಸ್ಸಲ್ಲಿ ಬೀಡಿಸ್ಕೊಂಡು ಹೋಗ್ತಾರೆ, ಅಥವಾ ಜಾಬಲ್ಲಿ ಇಟ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಬಿದ್ದಿರ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೊಬೈಲನ್ನು ಕಳ್ಕೊಂಡಿದ್ದನ್ನು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದಲ್ಲಿರ್ತಕ್ಕಂಥ ಶಿವರಾಜ್, ಹೊನ್ನೂರ್ ಸಾಬ್, ಅಮರ್ನಾಥ್, ಅಂಬರೀಷ್, ರವಿಚಂದ್ರ, ರವಿಕುಮಾರ್ ಮತ್ತು ಇವರ ಟೀಮ್ ಏನಿದೆ
ಬೇರೆ ರಾಜ್ಯಗಳಲ್ಲೆಲ್ಲ ಅಂದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಓಡಾಡಿ ಒಟ್ಟು 101 ಮೊಬೈಲ್ಗಳನ್ನ 25 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಮೊಬೈಲನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವತ್ತು ತಮ್ಮ ಮುಂದೆ ನಾವು ಸ್ವಲ್ಪ ಜನ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ನಾವು ಫೋನ್ ಮಾಡಿ ಆ ಮೊಬೈಲನ್ನು ತಗೊಂಡು ಹೋಗಬೇಕು ಅಂತೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ, ಯಾವ್ದಾರ ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಮೀಪದ ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗುತ್ತೆ, ಅಲ್ಲಿಗೆ ಹೋಗಿ ಏನು ನಿಮ್ಮದು ಮಿಸ್ಸಿಂಗ್ ಕೇಸ್ನ ದಾಖಲು ಮಾಡ್ಬೋದು. ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದಲೇ ಹೋದರೂ ಕೂಡ ನಮ್ಮದು KSP ಆ್ಯಪ್ ಅಂತಿದೆ, ಅದರಲ್ಲಿ ಲಾಸ್ಟ್ ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಮ ಮೊಬೈಲ್ ಲಾಸ್ಟ್ ಆಗಿರೋದನ್ನು ಎಂಟ್ರಿ ಮಾಡಿ ಡೀಟೈಲನ್ನು CRI ಪೋರ್ಟಲ್ ಮುಖಾಂತರ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನಿಗೆ ಬಂದು ಮಾಡಬಹುದು, ಪೊಲೀಸ್ ಸ್ಟೇಷನಿಗೆ ಬರ್ದಲೇ ಅವ್ರು ತಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮೊಬೈಲ್ ಕಳೆದೋದಾಗ ಸಾರ್ವಜನಿಕರು ಆ ಮೊಬೈಲ್ ವಾಪಸ್ ಪಡೆಯೋದಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೊಬೈಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಿಬ್ಬಂದಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲೆಕ್ಷನ್ ಶಾಂತಿಯುತವಾಗಿ ನಡೆದಿದೆ. ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಕುಟುಂಬದವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಗರದಲ್ಲಿ ಸಾರ್ವಜನಿಕರು ಯಾವುದೇ ರೀತಿ ಭಯ ಬೀಳೋ ಅಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಅಪರಾಧ ಆದರೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸನ ಮಾಡ್ತಾರೆ. ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಎಫಿಷಿಯೆಂಟ್ ಆಗಿದ್ದಾರೆ. ಪ್ರಾಪರಾಗಿ ನೈಟ್ ರೌಂಡ್ ಆಗ್ತಾ ಇದೆ. ಪೊಲೀಸ್ ಸ್ಟೇಷನಲ್ಲಿ ಏನೇ ಬಂದರೂ ಕೂಡ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಏನು ನಿಮಗೆ ತೊಂದರೆ ಆಗಿದೆ 24/7 ನಾನು ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾಕಂದರೆ ಸಾಕಷ್ಟು ಜನಗಳಿಗೆ ತಪ್ಪು ಕಲ್ಪನೆ ಇದೆ, ಹಾಗಾಗಿದೆ ಹೀಗಾಗಿದೆ ಅಂತೇಳಿ ತಾವು ನೋಡ್ಬೋದು. ಅದಾದ ನಂತರ ಯಾವುದೇ ರೀತಿ ಅಪರಾಧಗಳಾದರೆ ನಗರ ಪೊಲೀಸ್ನವರು ಸನ್ನದ್ಧರಾಗಿದ್ದಾರೆ. ಸಾರ್ವಜನಿಕರು 112ಗೆ ಕರೆ ಮಾಡ್ಬೋದು ಏನಾರ ಇಮಿಡಿಯೇಟ್ ರೆಸ್ಪಾನ್ಸ್ಗೆ, ಅಥವಾ ಅವ್ರದ್ದು ಏನಾರ ಕಂಪ್ಲೇಂಟ್ಗಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಪೊಲೀಸ್ ಸ್ಟೇಷನಲ್ಲಿ ಅವರು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅಲ್ಲಿ ಒಂದು ಏನು ಫೀಡ್ಬ್ಯಾಕ್ ಸಿಸ್ಟಮ್ ಇದೆ, ಅಲ್ಲಿ ತಾವು ರಿಪ್ಲೈಯನ್ನು ಕೊಡ್ಬೋದು. ಇಲ್ಲಾಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸೀನಿಯರ್ ಆಫೀಸರ್ಸ್ ಫೋನ್ ನಂಬರ್ಗಳು ಡಿಸ್ಪ್ಲೇ ಆಗಿರುತ್ತೆ. ಅದಕ್ಕೂ ಕೂಡ ಸೀನಿಯರ್ ಆಫೀಸರ್ಸ್ಗೆ ಕಳ್ಕೊಂಡಿರ್ತಾರೆ, ಅದನ್ನ ಏನು ಮಾಡಿರ್ತಾರೆ, ಕೆಲವರು ತೊಗೊಂಡಿರ್ತಾರೆ. ಬಟ್ ನಾವು ಅವ್ರನ್ನ ವಾಚ್ ಮಾಡ್ತಾ ಇರ್ತೀವಿ. ಕೆಲವರು ಕದ್ದಿರ್ತಕ್ಕಂಥದ್ದನ್ನ ತೊಗೊಂಡಿರ್ತಕ್ಕಂಥದ್ದು ಆ ಥರದ್ದೆಲ್ಲ ಇದ್ದರೆ ಅವ್ರ ಮೇಲೆ ನಾವು 109 ಮಾಡ್ತಕ್ಕಂಥದ್ದು, 110 ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮಾಡಿದ್ದೀವಿ ಅದು ತೊಗೊಂಡು ಕೊಡ್ತೀವಿ. ಈಗ ಟ್ರೇಸ್ ಆಗಿದ್ದಕ್ಕೆ ಅವ್ರನ್ನ ನಾವು ಏನಾಗುತ್ತೆ, ಮೊಬೈಲ್ ಕಳೆದೋದ್ಮೇಲೆ ಈ CRI ಪೋರ್ಟಲಲ್ಲಿ ಏನಾಗುತ್ತೆ, ಯಾರು ತಗೊಂಡು ಹೋಗಿರ್ತಾನೆ, ಈಗ ನಿಮ್ಮ ಮೊಬೈಲ್ ಕಳೆದೋಯ್ತು, ನೀವು ಮೊಬೈಲನ್ನು ನೀವು ಎಲ್ಲೋ ಬೀಳಿಸ್ಕೊಂಡು ಹೋಗ್ತೀರಾ, ಅದು ಯಾರೂ ಉಪಯೋಗಿಸಕ್ಕೆ ಹೋಗಲ್ಲ. ಆ ಮೊಬೈಲ್ ಅಲ್ಲೇ ಗುಂಡಿನಲ್ಲಿ ಬಿತ್ತು, ಅದು ಯಾರೂ ತಗೊಳೋದಿಲ್ಲ, ಹಂಗೆ ಹೋಯ್ತು ಅಂತ ಕಂಡಿಡಿಯೋಕ್ಕಾಗೋದಿಲ್ಲ. ನಿಮ್ಮ ಮೊಬೈಲನ್ನು ಯಾರು ತಗೊಂಡು ಹೊಸ ಸಿಮ್ ಹಾಕ್ಕೊಂಡಾಗ ನಮಗೆ ಮಾಹಿತಿ ಗೊತ್ತಾಗುತ್ತೆ, ಆಗ ನಾವು ಕಂಡುಹಿಡಿತೀವಿ. ಈಗ ಕೆಲವು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಕಳೆದೋಗುತ್ತೆ, ಅದನ್ನ ಯಾರು ಬೇರೆಯವರು ಉಪಯೋಗಿಸೋದಿಲ್ಲ, ಆಗ ನಮಗೆ ಪತ್ತೆ ಹಚ್ಚೋದಕ್ಕಾಗಲ್ಲ. ಈಗ ನಾಟ್ ಟ್ರೇಸ್ ಅಂತ ನಾವು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಸಿಗ್ದವ್ರು ಏನು ಮಾಡ್ತಾರೆ, ತಕ್ಷಣ ಹಾಕೊಂಡ್ಬಿಟ್ರೆ ನಮಗೆ ಎಲ್ಲಿ ಹಾಗಾಗಿ ಚಾನ್ಸಸ್ ಆಫ್ ರಿಕವರಿ ಮೋರ್ ಇರುತ್ತೆ ಈ ಪಾರ್ಟಲ್ಲಿ. ಹಾಗಾಗಿ ಸಾರ್ವಜನಿಕರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಗಾರ್ಡಿಂಗ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಬಹಳ ಅಮಾನವೀಯವಾದಂಥ ಕೇಸು. ಅದರಲ್ಲಿ ಮಾಡಿ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿ ಯಾರು ಆರೋಪಿಗಳಿದ್ದಾರೆ ಅದರಲ್ಲಿ 7 ಜನ ಆರೋಪಿಗಳನ್ನ
ತಕ್ಷಣ ಬಂಧಿಸಿದ್ದಾರೆ. ಮತ್ತು ಯಾರು ಅವನು ವಿಕ್ಟಿಮ್ ಇದ್ದಾರೆ 3 ಜನ, ಅವ್ರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಯಾರು ನಮಗೆ ಕೆಲವರು ವಿಕ್ಟಿಮ್ಗಳಿಗೆ ಭಯ ಇದೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಗನ್ಮ್ಯಾನ್ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಯಾವುದೇ ರೀತಿ ವಿಕ್ಟಿಮ್ಗಳು ಕೂಡ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಎಷ್ಟು ಜನ ಅಂತ ನಾವು ಮಾಡಿದಲ್ಲಿ ಹೇಳೋದಕ್ಕೆ ಸರಿಯಾಗಲ್ಲ, ಯಾಕಂದ್ರೆ ಅವ್ರು ಕೂಡ ಬಹಳ ಚಾಲು ಆಗ್ತಾರೆ. ಹಂಗಲ್ಲಪ್ಪ, 7 ಜನ ಆರೋಪಿಗಳು ಲಿಸ್ಟ್ ಕೊಟ್ಟಿದ್ದೀವಲ್ಲ, ಯಾರ್ಯಾರು ಅಂತ ಹೇಳಿದ್ರೆ ಅವರು ಬುದ್ಧಿವಂತರಾಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ವೆಸ್ಟಿಗೇಷನ್, ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್, ಅರೆಸ್ಟ್ ಮಾಡಿದಾಗ ನಾವು ಯಾರ್ಯಾರು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ. ಆಯ್ತಪ್ಪ, ಕೊಟ್ಟಿದ್ವಲ್ಲ ನಾವು ಅವತ್ತೇ. ಇದು ಕೊಡಪ್ಪ, ಟೋಟಲ್ದು ಕೇಳ್ಬೋದು. ನಾನೇ ಹೇಳ್ತೀನಿ, ನೀವು ಕೇಳೋದು ಬೇಡ, ನಾನೇ ಹೇಳ್ಬಿಡ್ತೀನಿ. ಈ ವರ್ಷ 2024ರಲ್ಲಿ ಕಳೆದೋಗಿರೋದು ಸುಮಾರು 300 ಮೊಬೈಲಲ್ಲಿ ನಾವು 160 ಮೊಬೈಲನ್ನು CAR ಪೋರ್ಟಲಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಅದರಲ್ಲಿ 101 ಮೊಬೈಲನ್ನು ನಾವು ಆಲ್ರೆಡಿ ವಶಪಡಿಸ್ಕೊಂಡಿದ್ದೀವಿ. ಅಂದರೆ ಈಗ ಕೆಲವು 300 ಮೊಬೈಲಲ್ಲಿ ಇನ್ನೂ ಆಕ್ಟಿವೇಟ್ ಆಗಿಲ್ಲ, ಕೆಲವು ಆಕ್ಟಿವೇಟ್ ಆದರೆ ನಾವು ಮಾಡಿ.